ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಸೀರೀಸ್. ಈ ವಿಡಿಯೋದಲ್ಲಿ ಆಲ್ರೆಡಿ ನಾವು ಹಲೋ ವರ್ಲ್ಡ್ ಪ್ರಾಜೆಕ್ಟ್ ಅನ್ನು ಮಾಡಿ ಕಂಪ್ಲೀಟ್ ಮಾಡಿದೆವು. ಇನ್ನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಯಾವ ರೀತಿ ಒಂದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಇದ್ದು ಪ್ರಾಜೆಕ್ಟ್ ಡೆವಲಪ್ ಮಾಡೋದು ಅಂತೇಳಿ ನಾವು ನೋಡುವ. ಫಸ್ಟ್ ಆಫ್ ಆಲ್, ಈಗ ನಾವು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತೇಳಿ ಹೇಳುವಾಗ ನಮಗೆ ರಿಯಾಕ್ಟ್ ಮತ್ತೆ ನೋಡ್ ಜೆ ಎಸ್ ಅಂದ್ರೆ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡು ವಿಷಯದ ಬಗ್ಗೆ ನಮಗೆ ನೆನಪು ಬರ್ತದೆ. ಆಲ್ರೆಡಿ ನಾವು ರಿಯಾಕ್ಟ್ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ಮತ್ತೆ ರಿಯಾಕ್ಟ್ ಅಂತ ಹೇಳಿದ್ರೆ ಒಂದು ಫ್ರಂಟ್ ಎಂಡ್ ಜಾವಾ ಸ್ಕ್ರಿಪ್ಟ್ ಫ್ರೇಮ್ ವರ್ಕ್. ಸೊ ನಾವೆಲ್ಲ ಜಾವಾ ಸ್ಕ್ರಿಪ್ಟ್ ಅನ್ನು ಬರೆಯುವುದು, ಅದರಲ್ಲೆಲ್ಲ ನಮಗೆ ಫ್ರಂಟ್ ಎಂಡ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಬ್ಯಾಕ್ ಎಂಡ್ ನೋಡ್ ಜೆ ಎಸ್ ಇರೋದು. ಇದು ನೋಡ್ ಜೆ ಎಸ್ ಅಂತ ಹೇಳಿದ್ರೆ ಒಂದು ಜಾವಾ ಸ್ಕ್ರಿಪ್ಟ್ ಲೈಬ್ರರಿ ಬ್ಯಾಕ್ ಎಂಡ್. ಇದು ಅಂದ್ರೆ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಎಂತಾದ್ರೂ ಒಂದು ಆಪರೇಷನ್ಸ್ ಎಲ್ಲ ಮಾಡ್ಬೇಕಿದ್ರೆ ನಾವು ನೋಡ್ ಜೆ ಎಸ್ ಅನ್ನು ಯೂಸ್ ಮಾಡಬಹುದು. ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹಲವಾರು ರೀತಿಯ ಬೇರೆ ಬೇರೆ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ ಅಂತ. ಬಟ್ ಈಗ ನಾವು ಈ ಪ್ರಾಜೆಕ್ಟ್ ಅಲ್ಲಿ ನಾವು ಜಸ್ಟ್ ಫ್ರಂಟ್ ಎಂಡ್ ರಿಯಾಕ್ಟ್ ಮತ್ತೆ ಬ್ಯಾಕ್ ಎಂಡ್ ನೋಡ್ ಜೆ ಎಸ್ ಯೂಸ್ ಮಾಡುದು. ಅಂದ್ರೆ ರಿಯಾಕ್ಟ್ ಫ್ರಂಟ್ ಎಂಡ್ ಅಲ್ಲಿ ರನ್ ಆಗ್ತಿರ್ತದೆ, ನಮ್ಮ ವೆಬ್ಸೈಟ್ ಎಲ್ಲ ಕಾಣುದಲ್ಲ ರಿಯಾಕ್ಟ್ ಇಂದ. ಬಟ್ ನಮ್ಗೆ ಆ ವೆಬ್ಸೈಟ್ ಅಲ್ಲಿ ಬರುವ ಡಾಟಾಗಳೆಲ್ಲ ನೋಡ್ ಜೆ ಎಸ್ ಅಲ್ಲಿ ಇರೋದು. ಸೊ ಹೀಗೆ ಅಂತೇಳಿ ಹೇಳುವಾಗ ನಿಮ್ಗೆ ಆಗ್ಬಹುದು ಇಷ್ಟೇ ಅಂತೇಳಿ. ಬಟ್ ಆಕ್ಚುಲಿ ನಾವು ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಅಂತೇಳಿ ಹೇಳುದು ತುಂಬಾ ಸಿಂಪ್ಲಿಫೈ ಮಾಡಿ ಹೇಳುದು. ಅದನ್ನು ಆಕ್ಚುಲ್ ಆಗಿ ನಾವು ಹೇಳುದಾದ್ರೆ ಇದನ್ನ ನಾವು ಮರ್ನ್ ಸ್ಟ್ಯಾಕ್ ಅಂತೇಳಿ ನಾವು ಕರಿತೇವೆ. ಸೊ ಈ ಮರ್ನ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಇದು ಒಂದು ಕಂಪ್ಲೀಟ್ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಮಾಡುವ ಒಂದು ವಿಧಾನ. ಅದಕ್ಕೆ ನಾವು ಮರ್ನ್ ಸ್ಟ್ಯಾಕ್ ಅಂತೇಳಿ ಹೇಳ್ತೇವೆ. ಸೊ ಈ ಮರ್ನ್ ಸ್ಟ್ಯಾಕ್ ಅಲ್ಲಿ ಇದು ಮರ್ನ್ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಉಂಟು ಇದಕ್ಕೆ, ಮರ್ನ್ ವರ್ಡ್ಗೆ. ಸೊ ಎಂ ಅಂತ ಹೇಳಿದ್ರೆ ಮಾಂಗೋ ಡಿ ಬಿ, ಇದು ನಮ್ಮ ಡಾಟಾ ಬೇಸ್. ಇ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಜೆ ಎಸ್. ಈ ಎಕ್ಸ್ಪ್ರೆಸ್ ಜೆ ಎಸ್ ಎಂತ ಅಂತೇಳಿ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನಾವು ನೆಕ್ಸ್ಟ್ ಆರ್ ಮತ್ತೆ ಎನ್ ಅಂತ ಹೇಳಿದ್ರೆ ಅಂತೇಳಿ ನೋಡುವ. ಸೊ ಆರ್ ಅಂತ ಹೇಳಿದ್ರೆ ರಿಯಾಕ್ಟ್ ಫ್ರೇಮ್ ವರ್ಕ್, ನಾವು ಫ್ರಂಟ್ ಎಂಡ್ ಅದರಲ್ಲೇ ಕೋಡ್ ಮಾಡುದು. ಎನ್ ಅಂತ ಹೇಳಿದ್ರೆ ನೋಡ್ ಜೆ ಎಸ್. ಸೊ ನೋಡ್ ಜೆ ಎಸ್ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಅಂತೇಳಿ ನಾವು ಹೇಳ್ಬೋದು. ಅದನ್ನು ಬ್ಯಾಕ್ ಎಂಡ್ ಫ್ರೇಮ್ ವರ್ಕ್ ಅದು ಆಕ್ಚುಲಿ. ಇವನ್ ಫ್ರೇಮ್ ವರ್ಕ್ ಇಂತ ಅಡ್ವಾನ್ಸ್ ಆಗಿ ಹೇಳೋದಾದ್ರೆ ಅದನ್ನ ನಾವು ಬ್ಯಾಕ್ ಎಂಡ್ ಎನ್ವೈರನ್ಮೆಂಟ್ ಅಂತೇಳಿ ಹೇಳ್ಬೋದು. ಎಂತಕಂದ್ರೆ ಎಲ್ಲ ಜಾವಾ ಸ್ಕ್ರಿಪ್ಟ್ ಎಲ್ಲ ರನ್ ಆಗುದು ಈ ನೋಡ್ ಜೆ ಎಸ್ ಇದ್ರಲ್ಲೇ. ಬಟ್ ನಾವು ಈ ನೋಡ್ ಜೆ ಎಸ್ ಉಂಟಲ್ಲ, ಇದನ್ನು ತುಂಬಾ ಸಿಂಪ್ಲಿಫೈ ಮತ್ತೆ ಕೆಲವು ನಮ್ಮ ವೆಬ್ಸೈಟಿಗೆ ಬೇಕಾಗುವ ಎ ಗಳನ್ನೆಲ್ಲ ನಾವು ಸುಲಭವಾಗಿ ಮಾಡ್ಲಿಕ್ಕೋಸ್ಕರ ನಾವು ಈ ಎಕ್ಸ್ಪ್ರೆಸ್ ಜೆ ಎಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಅದರಿಂದ ಮಾಂಗೋ ಡಿ ಬಿ ಅಂತ ಹೇಳಿದ್ರೆ ಡಾಟಾ ಬೇಸ್, ನಮ್ಮ ಡಾಟಾ ಎಲ್ಲ ಸ್ಟೋರ್ ಆಗುದು ಮಾಂಗೋ ಡಿ ಬಿ ಅಲ್ಲಿ. ಈ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಜೆ ಎಸ್ ಅಂದ್ರೆ ನೋಡ್ ಜೆ ಎಸ್ ಗೆ ಒಂದು ಫ್ರೇಮ್ ವರ್ಕ್. ಇದು ಅಂದ್ರೆ ನೋಡ್ ಜೆ ಎಸ್ ಅಲ್ಲಿ ಎಲ್ಲ ವೆಬ್ ರಿಕ್ವೆಸ್ಟ್ ಗಳನ್ನೆಲ್ಲ ಉಂಟಲ್ಲ, ಅದನ್ನೆಲ್ಲ ನಾವು ಎಕ್ಸ್ಪ್ರೆಸ್ ಜೆ ಎಸ್ ಇಂದಲೇ ಮಾಡುದು. ನಿಮ್ಗೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ನೆನಪಿರ್ಬೋದು. ಅದರಲ್ಲಿ ನಾವು ಎಕ್ಸ್ಪ್ರೆಸ್ ಅನ್ನು ಇಂಪೋರ್ಟ್ ಮಾಡಿದೆವು. ಫಸ್ಟಿಗೆ ಆಪ್ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಸ್ ಅಂತೇಳಿ ನಾವು ಹೇಳಿದ್ದೇವೆ. ಅದರ ಅರ್ಥ ಎಂತ ಅಂತ ಹೇಳಿದ್ರೆ ನಮ್ಮ ಇಡೀ ಆಪ್ ಉಂಟಲ್ಲ ಬ್ಯಾಕ್ ಎಂಡ್, ಅದು ಎಕ್ಸ್ಪ್ರೆಸ್ ಫ್ರೇಮ್ ವರ್ಕ್ ಇಂದ ಮಾಡುದು ನಾವು. ಬಟ್ ಅದು ಆಕ್ಚುಲಿ ರನ್ ಆಗ್ತಿರೋದು ನೋಡ್ ಜೆ ಎಸ್ ಅಲ್ಲಿ. ಈಗ ರಿಯಾಕ್ಟ್ ಇರ್ಲಿ ಎಕ್ಸ್ಪ್ರೆಸ್ ಇರ್ಲಿ ಎಲ್ಲ ರನ್ ಆಗೋದು ನೋಡ್ ಜೆ ಎಸ್ ಅಲ್ಲ. ಸೊ ಅದರಿಂದ ಈ ನೋಡ್ ಜೆ ಎಸ್ ಇಂಪಾರ್ಟೆಂಟ್ ನಮಗೆ ಬೇಕು ಈಗ ನಾವು ರಿಯಾಕ್ಟ್ ಮತ್ತೆ ಎಕ್ಸ್ಪ್ರೆಸ್ ಜೆ ಎಸ್ ಗೆ. ಅದಕ್ಕೋಸ್ಕರವೇ ನಾವು ಫಸ್ಟಿಗೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ನೋಡ್ ಜೆ ಎಸ್ ಅನ್ನು ನಾವು ಇನ್ಸ್ಟಾಲ್ ಮಾಡಿದೆವು. ಅದಾದ ನಂತರ ನಾವು ರಿಯಾಕ್ಟ್ ಮತ್ತೆ ಬ್ಯಾಕ್ ಎಂಡ್ ನೋಡ್ ಜೆ ಎಸ್ ಪ್ರಾಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡಿದೆವು. ಸೊ ಈ ಎಕ್ಸ್ಪ್ರೆಸ್ ಫ್ರೇಮ್ ವರ್ಕ್ ಬಗ್ಗೆ ಲಾಸ್ಟ್ ವಿಡಿಯೋಸ್ ಗಳಲ್ಲೆಲ್ಲ ಸ್ವಲ್ಪ ಕಮೆಂಟ್ ಹಾಕಿದ್ರು ಎಂತದ್ದು ಅಂತೇಳಿ. ಸೊ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ಅದೊಂದು ಜಸ್ಟ್ ಫ್ರೇಮ್ ವರ್ಕ್. ನಮ್ಮ ಇಡೀ ಎಲ್ಲ ನಾವು ನೋಡ್ ಜೆ ಎಸ್ ಅಲ್ಲಿ ಎಂತೆಲ್ಲ ಮಾಡ್ತೇವೆ ಉಂಟಲ್ಲ, ಅದನ್ನೆಲ್ಲ ಎಕ್ಸ್ಪ್ರೆಸ್ ನಮಗೆ ಸ್ವಲ್ಪ ಸುಲಭವಾಗಿ ಮಾಡ್ಲಿಕ್ಕೆ ಬಿಡ್ತದೆ. ಈಗ ಕೋರ್ ನೋಡ್ ಜೆ ಎಸ್ ಅಂತ ಹೇಳಿದ್ರೆ ಈಗ ನಮ್ಮ ಪ್ಯೂರ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅದನ್ನು ಬರೆಯುವುದು ನಾವು. ಈಗ ನೀವು ಪಿ ಎಚ್ ಪಿ ಕಲ್ತ್ರೆ ನೀವು ಪಿ ಎಚ್ ಪಿ ಅಲ್ಲಿ ಕೋಡ್ ಮಾಡ್ತಿರಲ್ಲ, ಅದು ಕೋರ್ ನೋಡ್ ಜೆ ಎಸ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಮಗೆ ಸುಲಭದಲ್ಲಿ ಆಗ್ಬೇಕಿದ್ರೆ ನಾವು ಈ ಎಕ್ಸ್ಪ್ರೆಸ್ ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡುದು. ಇದು ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ನೋಡ್ ಜೆ ಎಸ್ ಅನ್ನು ಯೂಸ್ ಮಾಡುದು. ಸೊ ಅದರಿಂದ ಈಗ ಎಕ್ಸ್ಪ್ರೆಸ್ ಜೆ ಎಸ್ ಅಂತ ಹೇಳಿದ್ರೆ ಅಂತ ಹೊಸತು ವಿಷಯ ಅಂತ ಇಲ್ಲ. ನಿಮ್ಗೆ ನೋಡ್ ಜೆ ಎಸ್ ಅಲ್ಲಿ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದು ಎಕ್ಸ್ಪ್ರೆಸ್ ಜೆ ಎಸ್ ಅನ್ನು ಯೂಸ್ ಮಾಡಿ ನಾವು ನೋಡ್ ಜೆ ಎಸ್ ಅಲ್ಲಿ ಮಾಡುದು ಸುಲಭ ಆಗ್ಲಿಕ್ಕೋಸ್ಕರ. ನಿಮ್ಗೆ ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ಅದಲ್ಲ. ಈಗ ನಾವು ರಿಯಾಕ್ಟ್ ಯೂಸ್ ಮಾಡುವ ಬದಲು ನಾವು ನಾರ್ಮಲ್ ಆಗಿ HTML CSS ಯೂಸ್ ಮಾಡಿ ಮಾಡ್ಬೋದಲ್ಲ. ಇಲ್ಲ, ನಮ್ಗೆ ಫ್ರೇಮ್ ವರ್ಕ್ ಬೇಕು. ಎಂತಕ್ಕಂತ ಹೇಳಿದ್ರೆ ಅದು ನಮ್ಗೆ ನಮ್ಮ ಪ್ರಾಜೆಕ್ಟ್ ಅನ್ನು ಮಾಡ್ಲಿಕ್ಕೆ ತುಂಬಾ ಸುಲಭದಲ್ಲಿ ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ನಾವು ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡುದು, ಈ ಎಕ್ಸ್ಪ್ರೆಸ್ ಫ್ರೇಮ್ ವರ್ಕ್ ಅನ್ನು. ಸೊ MERN ಮರ್ನ್ ಸ್ಟ್ಯಾಕ್ ಅಂತೇಳಿ ನಾವು ಹೇಳ್ತೇವೆ ಅದನ್ನು. ನೆಕ್ಸ್ಟ್ ಈ ಫ್ರಂಟ್ ಎಂಡ್ ಅಲ್ಲಿ ಉಂಟಲ್ಲ, ಇನ್ನೂ ಸಹ ತುಂಬಾ ವಿಷಯಗಳು ಇರ್ತವೆ. ಈಗ ಫ್ರಂಟ್ ಎಂಡ್ ಅಲ್ಲಿ HTML ಇರ್ತದೆ. ಇದು HTML ಉಂಟಲ್ಲ, ಅದೊಂದು ಜಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅದರಲ್ಲಿ ನಮಗೆ ಟೆಕ್ಸ್ಟ್ ಎಲ್ಲಿ ಇರಬೇಕು, ಯಾವ ಟೆಕ್ಸ್ಟ್ ಇರಬೇಕು, ಆ ಟೆಕ್ಸ್ಟಿಗೆ ಯಾವ ರೀತಿಯ ಒಂದು ಸ್ಟ್ರಕ್ಚರ್ ಇರ್ತದೆ, ಅದೆಲ್ಲ HTML ಅಲ್ಲಿ ಮಾಡುದು. CSS ಅಂತ ಹೇಳಿದ್ರೆ ಈ CSS ಅಲ್ಲಿ ನಮಗೆ ಎಲ್ಲ ಡಿಸೈನಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಎಂತಾದ್ರು ಕಲರ್ ಚೇಂಜ್ ಮಾಡಬೇಕು, ಫಾಂಟ್ ಸೈಜ್ ಚೇಂಜ್ ಮಾಡಬೇಕು, ಅಥವಾ ಎಂತಾದ್ರು ಒಂದು ಅಲೈನ್ಮೆಂಟ್ ಮಾಡಬೇಕು, ಅದನ್ನ ನಾವು CSS ಅಲ್ಲಿ ಮಾಡುದು. ಜಾವಾ ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಒಂದು ವೆಬ್ಸೈಟಿನ ಸ್ಟ್ರಕ್ಚರ್ ಅನ್ನು ಎಂತಾದ್ರೂ ಇಂಟರಾಕ್ಟಿವ್ ಆಗಿ ನಾವು ಮಾಡ್ಬೇಕಿದ್ರೆ ಅದನ್ನ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡುದು. ಲೈಕ್ ಬಟನ್ ಇದು ಎಕ್ಸಾಂಪಲ್ ನಾನು ತುಂಬಾ ಟೈಮ್ ಇಂದ ಕೊಡ್ತಿದ್ದೇನೆ. ಸೊ ಈಗ ಈ ವಿಡಿಯೋಗೆ ನೀವು ಲೈಕ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಆ ಲೈಕ್ ಕೌಂಟ್ ಇನ್ಕ್ರೀಸ್ ಆಗ್ತಾರಲ್ಲ, ಅದು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಮಾಡುದು.
ಯೂಟ್ಯೂಬ್ ಅಲ್ಲಿ ಮತ್ತೆ ಎಲ್ಲ ನಮ್ಮ ವೆಬ್ಸೈಟ್ಸ್ ಗಳಲ್ಲಿ. ರಿಯಾಕ್ಟ್ JS ಅಂತ ಹೇಳಿದ್ರೆ ಒಂದು ಜಾವಾಸ್ಕ್ರಿಪ್ಟ್ ಫ್ರೇಮ್ ವರ್ಕ್. ಅಂದ್ರೆ ನಮ್ಮ ರಿಯಾಕ್ಟ್ JS ಅಲ್ಲಿ ಎಲ್ಲ ಜಾವಾಸ್ಕ್ರಿಪ್ಟ್ ಅಲ್ಲಿ ಬರ್ದಿರ್ತವೆ. ನಾವು ಜಾವಾಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ HTML CSS ಅನ್ನು ರಿಯಾಕ್ಟ್ JS ಉಂಟಲ್ಲ ನಮ್ಗೆ ಅದನ್ನು ಲೋಡ್ ಮಾಡಿ ಒಂದು ವೆಬ್ಸೈಟ್ ಕೊಡ್ತದೆ. ವಾಪಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಜಾವಾಸ್ಕ್ರಿಪ್ಟ್ ಅಲ್ಲಿ ನಾವು ಕೋಡ್ ಮಾಡೋದು, ಆ ಕೋಡ್ ಮಾಡಿದ HTML ಮತ್ತೆ CSS ಅನ್ನು ಉಂಟಲ್ಲ ಅದು ರಿಯಾಕ್ಟ್ JS ವೆಬ್ಸೈಟ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತದೆ. ಅಂದ್ರೆ ನಮಗೆ HTML ಅಲ್ಲಿ ಎಂತ ಕೋಡ್ ಮಾಡ್ಲಿಕ್ಕೆ ಉಂಟು ಅದು ನಾವು ಜಾವಾಸ್ಕ್ರಿಪ್ಟ್ ಒಳಗೆ ಕೋಡ್ ಮಾಡೋದು. ಈಗ ನಿಮಗೆ HTML ಗೊತ್ತಿರಬೇಕು, ಎಂತಕಂದ್ರೆ ಈಗ ನೀವು ಜಾವಾಸ್ಕ್ರಿಪ್ಟ್ ಅಲ್ಲಿ ಡೈರೆಕ್ಟ್ ಕೋಡ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ HTML ಗೊತ್ತಿರೋದಿದ್ರೆ ನಿಮಗೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದರಿಂದ ಜಾವಾಸ್ಕ್ರಿಪ್ಟ್ ಒಂದು ರ್ಯಾಪರ್ ಆಗಿ ಯೂಸ್ ಮಾಡ್ತದೆ. ಈಗ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಜಾವಾಸ್ಕ್ರಿಪ್ಟ್ ಇರ್ತದೆ, ಆ ಬಾಕ್ಸ್ ಒಳಗೆ HTML ಮತ್ತೆ CSS ಎರಡು ಸಹ ಕಂಬೈನ್ ಮಾಡಿದ್ರೆ ಒಂದು ರಿಯಾಕ್ಟ್ ಫ್ರೇಮ್ ವರ್ಕ್ ನಮಗೆ ಸಿಗ್ತದೆ, ಸಿಂಪಲ್ ಆಗಿ ಹೇಳೋದಾದ್ರೆ. ನೆಕ್ಸ್ಟ್ ಅದಾದ ನಂತರ ಈ CSS ಉಂಟಲ್ಲ ಇದನ್ನು ನಮಗೆ ಸುಲಭ ಆಗ್ಲಿಕ್ಕೋಸ್ಕರ ನಾವು ಬೂಟ್ಸ್ಟ್ರ್ಯಾಪ್ ಅನ್ನು ಯೂಸ್ ಮಾಡ್ತೇವೆ. ಇಲ್ಲಾದ್ರೆ CSS ಬರೆಯುವುದು ಉಂಟಲ್ಲ ತುಂಬಾ ಲೈನ್ಗಳು ಇರ್ತವೆ. ಮತ್ತೆ ನಮ್ಗೆ ಈಗ ಒಂದು ಪ್ರಾಜೆಕ್ಟ್ ಅನ್ನು ಮಾಡಬೇಕಿದ್ರೆ ಅಷ್ಟು CSS ಮೇಲೆ ಫೋಕಸ್ ಮಾಡ್ಬೇಕಂತಲೇ ಇಲ್ಲ. ಸೊ ಅದರಿಂದ ಬೂಟ್ಸ್ಟ್ರ್ಯಾಪ್ ಇದು ಸೀರೀಸ್ ಆಲ್ರೆಡಿ ನಾನು ಮಾಡಿದ್ದೇನೆ, ನೀವು ಅದನ್ನು ಚೆಕ್ಔಟ್ ಮಾಡಬಹುದು. HTML CSS ವಿಡಿಯೋಸ್ಗಳೊಟ್ಟಿಗೆ ಇದೆ ಅದು. ಸೊ ಅದರಿಂದ ನಿಮಗೆ HTML CSS ಮತ್ತೆ ಬೂಟ್ಸ್ಟ್ರ್ಯಾಪ್ ಕಲಿಬೇಕಿದ್ರೆ ನೀವು ಅದರಲ್ಲಿ ಕಲಿಬಹುದು. ಜಾವಾಸ್ಕ್ರಿಪ್ಟ್ ಇದು ಸೀರೀಸ್ ನಾನು ಮಾಡ್ತೇನೆ, ಬೇಕಿದ್ರೆ ನಿಮ್ಗೆ ಎಂತಾದ್ರು ಡೌಟ್ ಇದ್ರೆ ನಾನು ಮಾಡ್ತೇನೆ. ಬಟ್ ನಾವು ರಿಯಾಕ್ಟ್ ಅಲ್ಲಿ ಜಾವಾಸ್ಕ್ರಿಪ್ಟೇ ಬರೆಯುವುದು. ಸೊ ಅದರಿಂದ ನಾವು ರಿಯಾಕ್ಟ್ ಅಲ್ಲೇ ನಾನು ನಿಮ್ಗೆ ಕಲಿಸ್ತೇನೆ ಯಾವ ರೀತಿ ಜಾವಾಸ್ಕ್ರಿಪ್ಟ್ ಅಲ್ಲಿ ನೀವು ಕೆಲಸ ಮಾಡಬಹುದು ಅಂತ. ನಿಮ್ಗೆ ಸ್ವಲ್ಪ ಕಷ್ಟ ಆದ್ರೆ ನಾನು ಇನ್ನೊಂದು ಸೀರೀಸ್ ಮಾಡ್ತೇನೆ, ನೀವು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಿಮ್ಗೆ ಜಾವಾಸ್ಕ್ರಿಪ್ಟ್ ಕಷ್ಟ ಆಗ್ತಿದ್ರೆ. ಇಲ್ಲದಿದ್ರೆ ನಾವು ಈ ರಿಯಾಕ್ಟ್ ಅಲ್ಲೇ ನಾವು ಅದನ್ನ ನಾನು ಕಲಿಸ್ತೇನೆ ನಿಮ್ಗೆ ಅರ್ಥ ಆಗುವ ಹಾಗೆ. ಸೊ ಅದಾದ ನಂತರ ಈಗ ಬ್ಯಾಕ್ ಎಂಡ್ ಅಲ್ಲಿ ಉಂಟಲ್ಲ ನಾವು Node.js ಯೂಸ್ ಮಾಡ್ತಿದ್ದೇವೆ. ಸೊ ಈ Node.js ಅನ್ನು ಹಾಗೆ ಯೂಸ್ ಮಾಡುದಿಲ್ಲ, ನಾವು ಇದನ್ನು Express.js ಅನ್ನು ಕಂಬೈನ್ ಮಾಡಿ ನಾವು ಯೂಸ್ ಮಾಡುದು. ನಾನು ಆಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದೆಂತಕ್ಕೆ ಅಂತ ಹೇಳಿ. ಇದು Node.js ಪ್ಲಸ್ Express.js ಮಾಡುವಾಗ ನಮ್ಗೆ ಒಂದು ಕರೆಕ್ಟ್ ಆಗಿರೋ ಒಂದು ಬ್ಯಾಕ್ ಎಂಡ್ ಸಿಗ್ತದೆ. ಆ ಬ್ಯಾಕ್ ಎಂಡ್ ಅಲ್ಲಿ ನಾವು ವೆಬ್ ರಿಕ್ವೆಸ್ಟ್ ಗಳನ್ನೆಲ್ಲ ರಿಸೀವ್ ಮಾಡಬಹುದು, ಸೆಂಡ್ ಮಾಡಬಹುದು, ಡಾಟಾಬೇಸ್ ಒಟ್ಟಿಗೆ ಕನೆಕ್ಟ್ ಮಾಡಬಹುದು. ಇದೆಲ್ಲ ನಾವು ಮಾಡುದು ಜಾವಾಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ. ನಮ್ಗೆ ಒಂದು ಲ್ಯಾಂಗ್ವೇಜ್ ಗೊತ್ತಿದ್ರೆ ನಮ್ಗೆ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡು ಸಹ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಜಾವಾಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ. ಸೊ ಈ Node.js ಬ್ಯಾಕ್ ಎಂಡ್ ಜಾವಾಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ MongoDB ಗೆ ಕನೆಕ್ಟ್ ಆಗ್ತದೆ. ಮತ್ತೆ ಎಂತಾದ್ರು ಡಾಟಾವನ್ನು ಸೇವ್ ಮಾಡ್ಲಿಕ್ಕಿದ್ರೆ ಸೇವ್ ಮಾಡ್ತದೆ, ಎಂತಾದ್ರು ರಿಟ್ರೀವ್ ಮಾಡ್ಲಿಕ್ಕಿದ್ರೆ ಅದನ್ನು ರಿಟ್ರೀವ್ ಸಹ ಮಾಡ್ತದೆ. ಸೊ ಅದರಿಂದಾಗಿ ಇದು ಜಾವಾಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ನಮ್ಮ Node.js ಫ್ರೇಮ್ ವರ್ಕ್ ಆಗ್ತಿರೋದು. ಈ Node.js ಉಂಟಲ್ಲ ಒಂದು ಒಳ್ಳೆ ಫ್ರೇಮ್ ವರ್ಕ್. ಎಂತಕ್ಕಂತ ಹೇಳಿದ್ರೆ ಈ Node.js ಅಲ್ಲಿ ಉಂಟಲ್ಲ ನಮಗೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎಲ್ಲವನ್ನು ಸಹ ರನ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇವನ್ ಮೊಬೈಲ್ ಅಪ್ಲಿಕೇಶನ್ ಸಹ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅಟ್ ದ ಮೂಮೆಂಟ್ ನಮಗೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ನಾವು ಇದನ್ನು ಬ್ಯಾಕ್ ಎಂಡ್ ಆಗಿ ಯೂಸ್ ಮಾಡ್ತೇವೆ. MongoDB ಗೆ ಕನೆಕ್ಟ್ ಆಗಿ ನಾವೆಂತಾದ್ರೂ ಆಪರೇಷನ್ಸ್ ಮಾಡ್ಲಿಕ್ಕಿದ್ರೆ, ಡಾಟಾ ಸೇವ್ ಮಾಡ್ಲಿಕ್ಕಿದ್ರೆ ಅದನ್ನೆಲ್ಲ ನಾವು Node.js ಅನ್ನು ಯೂಸ್ ಮಾಡಿ ಮಾಡ್ತೇವೆ. ಸೊ ಅದರಿಂದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡುವ. ಲಾಸ್ಟ್ ವಿಡಿಯೋದಲ್ಲಿ ನಾನು ಜಸ್ಟ್ ಹೆಲೋ ವರ್ಲ್ಡ್ ಮಾಡಿದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರೆಕ್ಟ್ ಆಗಿ ನಾವು ಪ್ರಾಜೆಕ್ಟ್ ಅನ್ನು ಮಾಡುವ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಈ ಸೀರೀಸ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ರೆ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಿಮ್ಗೆ ಈ ಸೀರೀಸ್ ಅನ್ನು ಕಂಟಿನ್ಯೂ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.